ಕ್ರೀಮನ್ನು ಚೆನ್ನಾಗಿ ಅಪ್ಪೋರ್ಡಲ್ಲಿ ಹಚ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಹಚ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಸ್ವಲ್ಪ ನೀವು ನೆಕ್ಗೆ ಕೂಡ ಹಚ್ಚೋದ್ರಿಂದ ನಿಮಗೆ ನೆಕ್ಕು ಮತ್ತು ಫೇಸು ಒಂದೇ ಥರದ ಇದರಲ್ಲಿ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹಚ್ಚಿಬಿಟ್ಟು ನೀವು ಒಂದು ½ ಬಿಟ್ಟು ಬಿಡಬೇಕಾಗುತ್ತೆ. ತುಂಬ ಡ್ರೈ ಆಗಬೇಕು ನೋಡಿ. ನಾನು ಮೇಲೆ ಕೂಡ ಹಚ್ತಾ ಇದ್ದೀನಿ, 5 ಮೇಲೆ ಕೂಡ ಹಚ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ನೀವು ಹಚ್ಚಿಬಿಟ್ಟು ನೆಗ್ಗೆ ಆಡಬಾರ್ದು. ತುಂಬ ಡ್ರೈ ಆಗಬೇಕು ನೋಡಿ. ಈ ಥರ ಇಷ್ಟು ಡ್ರೈ ಆಗಬೇಕು. ಒಂದು ½ ಬಿಡಬೇಕಾಗುತ್ತೆ. 20 ಮಿನಿಟ್ಸಲ್ಲಿ ಬಿಟ್ಟರೆ ಆಗೋದಿಲ್ಲ. ಇಷ್ಟು ಡ್ರೈ ಆದ ನಂತರ ವಾಶ್ ಮಾಡಿ ನೋಡಿ. ಎಷ್ಟು ಫೇಸ್ ಎಷ್ಟು ಕ್ಲೀನಾಗಿ ಬಂತು ನೋಡಿ. ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಬಂದಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಂದು ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಲ್ವಾ? ಬ್ರೈಟ್ನೆಸ್ ಕೂಡ ಬರುತ್ತೆ, ಬ್ರೈಟ್ನಿಂಗ್ ಕೂಡ ಬರುತ್ತೆ, ಶೈನಿಂಗ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಈ ಥರ ಒಂದು ಮನೇಲಿ ಯೂಸ್ ಮಾಡಿ ನಿಮ್ಗೆ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಆ ಥರ ಒಂದು ನಿಮ್ಮ ಮುಖಕ್ಕೆ ಸ್ವಲ್ಪ ಸ್ಕ್ರಬ್ಬನ್ನು ಮಾಡ್ಕೊಬಿಟ್ಟು ವಾಶ್ ಮಾಡಿಬಿಟ್ಟು ಸ್ಕ್ರಬ್ ಮಾಡಿಬಿಟ್ಟು ಮುಖ ವಾಶ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಂದು ಬಿಟ್ಟು ನೀವು ಈ ಆರೆಂಜ್ ರೆಡಿ ಮಾಡ್ಕೊಂಡಿದ್ರಲ್ವ ಕ್ರೀಮು, ಈ ಕ್ರೀಮನ್ನು ಚೆನ್ನಾಗಿ ಅಪ್ಪೋರ್ಡಲ್ಲಿ ಹಚ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಹಚ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಸ್ವಲ್ಪ ನೀವು ನೆಕ್ಗೆ ಕೂಡ ಹಚ್ಚೋದ್ರಿಂದ ನಿಮಗೆ ನೆಕ್ಕು ಮತ್ತು ಫೇಸು ಒಂದೇ ಥರದ ಇದರಲ್ಲಿ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹಚ್ಚಿಬಿಟ್ಟು ನೀವು ಒಂದು ½ ಬಿಟ್ಟು ಬಿಡಬೇಕಾಗುತ್ತೆ. ತುಂಬ ಡ್ರೈ ಆಗಬೇಕು ನೋಡಿ. ನಾನು ಮೇಲೆ ಕೂಡ ಹಚ್ತಾ ಇದ್ದೇನೆ, 5 ಮೇಲೆ ಕೂಡ ಹಚ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ನೀವು ಹಚ್ಚಿಬಿಟ್ಟು ನೆಗ್ಗೆ ಆಡಬಾರ್ದು. ತುಂಬ ಡ್ರೈ ಆಗಬೇಕು ನೋಡಿ. ಈ ಥರ ಇಷ್ಟು ಡ್ರೈ ಆಗಬೇಕು. ಇಷ್ಟು ಡ್ರೈ ಆಗೋಷ್ಟು ಒಂದು ½ ಬಿಡಬೇಕಾಗುತ್ತೆ. ಒಂದು 20 ಮಿನಿಟ್ಸಲ್ಲಿ ಬಿಟ್ಟರೆ ಆಗೋದಿಲ್ಲ. ಇಷ್ಟು ಡ್ರೈ ಆದ ನಂತರ ವಾಶ್ ಮಾಡಿ ನೋಡಿ. ಎಷ್ಟು ಫೇಸ್ ಎಷ್ಟು ಕ್ಲೀನಾಗಿ ಬಂತು. ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಬಂದಿರುತ್ತೆ ನಿಮಗೆ.